ಕಮಾನ್ ಗೈಸ್, ನಮ್ಮ ರವಿ ಸರ್ ಅವ್ರ ಆರ್ಗ್ಯಾನಿಕ್ ಶಾಪಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅವ್ರ ಹತ್ರ ಇದೆ ಅಂತ. ಸ್ಟಾರ್ಟ್ ಮಾಡಿ ಸರ್. ಮೇಯ್ನಾಗಿ ನಮ್ಮ ಹತ್ರ ಮಿಲ್ಲೆಟ್ಸ್, ಸಾಮೆ, ನವಣೆ, ಆರ್ಕ, ಊದಲು, ಬರಗು ಮತ್ತು ಬ್ರೌನ್ ಟಾಪ್, ಇದು ಮೇನ್ 6 ಮಿಲ್ಲೆಟ್ಸ್ ನಾವು ರೈಸ್ಗೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡೋವಂಥದ್ದು. ಇದೆಲ್ಲ 8 ಅವರ್ಸ್ ತಗೊಳುತ್ತೆ ಮಿನಿಮಮ್ಮ ಶುಗರ್ ರಿಲೀಸ್ ಆಗೋದಕ್ಕೆ. ಶುಗರ್ ಇರೋರು, ಬಿ ಪಿ ಇರೋರು ಯಾವುದೇ ಒಂದು ಇಲ್ಲ, ಆರ್ಗ್ಯಾನಿಕ್ ಫುಡ್ ಅಂತ ಇದನ್ನೇ ಇವಾಗ ಬಳಸ್ತಾ ಇದ್ದಾರೆ. ನಾವಂತ ಒಂದು 50 ಇಯರ್ಸ್ ಬ್ಯಾಕ್ ಎಲ್ಲ ನಮ್ಮ ಪೇರೆಂಟ್ಸ್ ಎಲ್ಲ ಇವೇ ಯೂಸ್ ಮಾಡ್ತಾ ಇದ್ದೀವಿ. ಬನ್ನಿ, ಮತ್ತು ಇನ್ನೊಂದು 2 ಮಿಲ್ಲೆಟ್ಸ್ ಇರುತ್ತೆ, ಕೋಲ್ಡ್ ಮಿಲ್ಲೆಟ್, ಸಜ್ಜೆ. ಈ ಥರ ಮಿಲೆಟ್ಸ್ ಎಲ್ಲ ನೀವೆಲ್ಲೂ ನೋಡಿರೋದು ಇಲ್ಲ ಅಂತ ಮಿಲೆಟ್ಸ್ ಎಲ್ಲ ಇಲ್ಲಿದೆ ಇವ್ರ ಹತ್ರ. ಮತ್ತು ಇದು ಫ್ಲೆಕ್ಸ್ ಸೀಡ್ಸ್, ಇದು ಫ್ಲೇಕ್ ಸೀಡ್ಸ್, ಬೆಸ್ಟ್ ಫಾರ್ ವೆಯ್ಟ್ ಲಾಸ್. ಬ್ರೌನ್ ರೈಸ್, ಇದು ನೋಡಿ, ಇದೊಂದಿದೆ ಬ್ಯಾಂಬೂ ರೈಸ್ ಅಂತ, ಇದು ಬ್ಯಾಂಬೂ ರೈಸ್ ಅಂತ. ಇದು ಬಂದ್ಬಿಟ್ಟು 30 ಇಯರ್ಸ್ ಆದಮೇಲೆ ಬ್ಯಾಂಬೂ ಟ್ರೀನಲ್ಲಿ ಫ್ಲವರಿಂಗ್ ಆಗಿ ಬರೋದು. ಇದು ಆನೆಗಳೆಲ್ಲ ತಿನ್ನುತ್ತೆ, ಅಷ್ಟು ಸ್ಟಾಮಿನಾ ಇರುತ್ತೆ. ನಮ್ಮ ಬಾಡಿನಲ್ಲಿ ಏನೇ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇರಲಿ, ಸ್ಟಾಮಿನಾ ಕಡಿಮೆ ಇರಲಿ, ಅದನ್ನು ಯೂಸ್ ಮಾಡಿದ್ರೆ ನಾವು ಅದೆಲ್ಲ ರೀಗೇನ್ ಆಗುತ್ತೆ ವಿತೌಟ್ ಎನಿ ಬೂಸ್ಟಿಂಗ್ ಡ್ರಿಂಕ್ಸ್. ಅವೆಲ್ಲ ಏನು ಬೇಕಾಗಿಲ್ಲ. ಅದು ಬಿಟ್ಟು ಇನ್ನೊಂಥರ ರೈಸಸ್ ಇದೆ, ಬನ್ನಿ. ಇದನ್ನ ನವರ ಮೆಡಿಸಿನಲ್ ರೈಸ್ ಅಂತೀವಿ ನಾವು. ಅಂದರೆ ನರ್ವ್ಸ್ ವೀಕ್ನೆಸ್ ಇರೋರಿಗೆ, ಸ್ಟ್ರೋಕ್ ಹೊಡೆದಿರೋರಿಗೆ ಡೈಲಿ ತಿಂದರೆ ನರ್ವ್ಸ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಇದು ಬಂದ್ಬಿಟ್ಟು ಡಯಾಬಿಟಿಕ್ ರೈಸ್ ಅಂತ. ಡಯಾಬಿಟಿಕ್ ರೈಸ್ ಬಂದ್ಬಿಟ್ಟು ಬಾಡಿನಲ್ಲಿ ಕೆಮಿಕಲ್ ಕಂಟೆಂಟ್ ಜಾಸ್ತಿ, ಅಸಿಡಿಟಿ ಎಲ್ಲ ಇರೋದನ್ನೆಲ್ಲ ತೆಗೆದಾಗುತ್ತೆ, ಒಬೆಸಿಟಿ ಇರೋದನ್ನೆಲ್ಲ ತೆಗೆಯುತ್ತೆ. ಅದು ಬಂದ್ಬಿಟ್ಟು ಇನ್ನೊಂದಿದೆ, ಇದು ಬಂದ್ಬಿಟ್ಟು ರೆಡ್ ರೈಸ್. ಇದು ರೆಡ್ ರೈಸ್ ಅಂದರೆ ಬ್ಲಡ್ ಡೈಲ್ಯೂಟ್ ಆಗಿ ಥಿಕ್ನೆಸ್ ಬರ್ದಿರ ಶುಗರ್ ಕಂಟೆಂಟ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಇದು ರೆಡ್ ರೈಸ್ ಅಂತ. ಮತ್ತು ಇನ್ನೊಂದಿದೆ, ಇದೊಂದು ಬ್ಲ್ಯಾಕ್ ರೈಸ್ ಅಂತ. ಇದು ಬಂದ್ಬಿಟ್ಟು ಕ್ಯಾನ್ಸರು, ವೈರಸ್ಸು, ಬ್ಯಾಕ್ಟೀರಿಯಾ ಇಂಥದನ್ನೆಲ್ಲ ನಮ್ಮ ಬ್ಲಡ್ಡಲ್ಲಿ ಕಂಟ್ರೋಲ್ ಮಾಡೋಂಥ ಇಮ್ಯುನಿಟಿ ಪವರ್ ಇರುತ್ತೆ, ಅದೇನೋ ಅದು. ಆ ರೀತಿ ನಾವು ಡಿಫ್ರೆಂಟ್ ಮಿಲ್ಲೆಟ್ಸ್ ಸೇಲ್ ಮಾಡ್ತೀವಿ ನಾವು. ನಮ್ಮದು ಅದು ಬಿಟ್ಟು ಎಲ್ಲ ಒಂದು 30 ಗ್ರೈನ್ಸ್ ಹಾಕಿ ಸರ್ ಇಲ್ಲೂ ಇದೆ. ಅದಿದೆ. ಇದು ಬಂದ್ಬಿಟ್ಟು ಆರ್ಗಾನಿಕ್ ಆಗಿ ಅನ್ಪಾಲಿಶ್ ರೈಸ್, ಇದು ರಾಜಮುಡಿ ರೈಸ್ ಅಂತ. ಇದು ಮಹಾರಾಜರ ಕಾಲದಿಂದ ಬಂದಿರೋದು. ಇದು ಅಷ್ಟೇ ಫೈಬರ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಶುಗರ್ ನಿಧಾನವಾಗಿ 8 ಅವರ್ಸ್ 7 ಅವರ್ಸ್ ಆಗುತ್ತೆ ರಿಲೀಸ್ ಆಗಕ್ಕೆ. ಹಾಗಾಗಿ ಶುಗರ್ ಡಯಟ್ ಪ್ರಾಬ್ಲಮ್ ಇರೋರೆಲ್ಲ ಇದು ತಿನ್ಬೋದು. ಹೆಲ್ತಿ ರಿಚ್ ನ್ಯೂಟ್ರಿಯನ್ಸ್ ಇರೋಂಥ ಫುಡ್ ಇದು. ಅದು ಬಿಟ್ಟು ಇದು ಬಂದ್ಬಿಟ್ಟು ಜವಾ ವೀಟ್ ಅಂತೀವಿ. ಇದು 80 to 90% ಫೈಬರ್ ಇರುತ್ತೆ. ಇದು ಬಂದ್ಬಿಟ್ಟು ನಾರ್ಮಲ್ ವೀಟ್ ಥರ ಇರುತ್ತೆ, ಬಟ್ ಇದು ಆರ್ಗ್ಯಾನಿಕ್ ವೀಟ್. ಇದು ಈ ವೀಟಲ್ಲಿ ಅಷ್ಟೇ ಆರ್ಗ್ಯಾನಿಕ್ ವೀಟ್ ಅಂದರೆ ಅದು ಕೆಮಿಕಲ್ಸ್ ಏನು ಯೂಸ್ ಮಾಡ್ತೀರಾ ಬೆಳೆದಿರೋ ಅಂತ. ಆ ರೀತಿ ಇದಿರುತ್ತೆ. ಇದೆಲ್ಲ ಆಗ್ಬಿಟ್ಟು ನಮ್ಮ ಹತ್ರ ಇಲ್ಲ, ನಾನು ಒಂದು ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಡಿದ್ದೀವಿ ಪೌಡರ್, ಎನರ್ಜಿ ಡ್ರಿಂಕ್ ಅಂತ. ಇದು ಮಲ್ಟಿಗ್ರೇನ್ ಮಿಲೆಟ್ ಪೌಡರ್ ಎನರ್ಜಿ ಡ್ರಿಂಕ್, ಬಾಡಿ ಬಿಲ್ಡರ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ಇದು ನಾವು ಯೂಸ್ ಮಾಡ್ತಾ ಇರೋ ಕೆಮಿಕಲ್ ಏನಂತಾರೆ, ವೇ ಪ್ರೋಟೀನ್ ಆಗಿರಲಿ ಅಥವಾ ಏನಂತಾರೆ ಫೇಕ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರೋದು ಬಾಡಿ ಬಿಲ್ಡಿಂಗ್ ಇಂಡಸ್ಟ್ರಿನಲ್ಲಿ, ಇದನ್ನು ಯೂಸ್ ಮಾಡ್ತಾ ಬರೋದ್ರಿಂದ ನಿಮ್ಮ ಬಾಡಿ ಗ್ರೋತ್ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ. ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಎಲ್ಲ ಇದೆಲ್ಲ ತುಂಬ ಯೂಸ್ ಆಗೋವಂಥ ಪ್ರಾಡಕ್ಟ್ಸ್. ನಾವು ಕಾರ್ನ್ಫ್ಲೇಕ್ಸು ಅದು ಇದಂತ ಯೂಸ್ ಮಾಡ್ತೀವಿ. ಇದನ್ನು ಯೂಸ್ ಮಾಡೋದ್ರಿಂದ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ, ಫೈಬರ್ ಜಾಸ್ತಿ ಇರುತ್ತೆ. ಈ ಅವಲಕ್ಕಿಯಲ್ಲೂ ಚಿತ್ರಾನ್ನ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ರೆಡ್ ಅವಲಕ್ಕಿ ಅಂತ. ಈ ಅವಲಕ್ಕಿ ಎಲ್ಲ ಎಲ್ಲಾದ್ರೂ ನೋಡಿದ್ದೀರಾ? ನೋಡಿ, ಪೇಪರ್ ಅವಲಕ್ಕಿ ಅಂತ ಬರುತ್ತೆ. ನೀವು ಪೋಹ ಅಂತೆಲ್ಲ ಮಾಡ್ತಾರಲ್ಲ ಹಿಂದಿಯವರು, ಇಲ್ಲಾಂದ್ರೆ ನಾವು ಸ್ವೀಟ್ಗೆಲ್ಲ ಮಾಡ್ಕೊಂಡು ತಿಂತೀವಲ್ಲ ಹಸಿದನ್ನ, ಕೊಬ್ಬರಿ, ಎಳ್ಳು, ಬೆಲ್ಲ ಹಾಕಿ, ಅದಕ್ಕೆಲ್ಲ ಇದು ತುಂಬ ಟೇಸ್ಟಿ ಬರುತ್ತೆ. ಇದು ಥರ ಇರುತ್ತೆ. ಅದು ಬಿಟ್ಟು ನೋಡಿ, ಇವೆಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು, ನಾಟಿದು. ಇದು ಅಂಗಡಿ ಸ್ಟೈಲ್ ಶೈನಿಂಗ್ ಬರೋಲ್ಲ, ದಪ್ಪ ಇರಲ್ಲ, ಇದು ನ್ಯಾಚುರಲ್ ಆಗಿರುತ್ತೆ ಇದು. ಸೊ ಇವೆಲ್ಲ ಲೈಫ್ ಟೈಮ್ ಕಡಿಮೆ ಇರುತ್ತೆ. ಪ್ರಿಸರ್ವೇಟಿವ್ಸ್ ಇಲ್ದಿರ ನಾವು ಇಟ್ಟಿರೋದ್ರಿಂದ ಬೇಗ ಹುಳ ಬಂದ್ಬಿಡುತ್ತೆ. ಎಷ್ಟು ಬೇಕೋ ಅಷ್ಟೇ ತಗೊಂಡೋಗಿ ಯೂಸ್ ಮಾಡ್ಕೋಬೇಕು. 30 days ಒಳಗಡೆ ಖಾಲಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಫ್ರಿಜ್ಜಲ್ಲಿ ಹಾಕಿ ಇಟ್ಕೋಬೇಕು ಅಷ್ಟೇ. ಅದೇ
ಆರ್ಟಿಫಿಷಿಯಲ್, ಇವೆಲ್ಲ ಆರ್ಗ್ಯಾನಿಕ್ಗೆ ಬೆಳೆಯಿಲ್ಲ, ಎಲ್ಲ ಆರ್ಗಾನಿಕ್. ಕೆಮಿಕಲ್ ಫ್ರೀ ದಾಲ್ಸ್ ಇರುತ್ತೆ. ಇದರಲ್ಲಿ ಏನು ಕೆಮಿಕಲ್ಸ್ ಯೂಸ್ ಮಾಡ್ದಿರಾ ಬೆಳೆದು ಪ್ರಿಸರ್ವ್ ಮಾಡಿರೋ ಅಂಕಂತ ಧಾನ್ಯಗಳು. ಇದು ನೋಡಿ, ಇದು ದೋಸೆ ಪೌಡರ್ ಅಂತ 14 ಐಟಮ್ಸ್ ಹಾಕಿ ಮಿಲ್ಲೆಟ್ ದೋಸೆ ಪೌಡರ್ ಇರುತ್ತೆ. ಇದು ಇನ್ಸ್ಟಂಟ್ ಮಿಕ್ಸ್. ಇವಾಗ ಬೇಕಂತ ದೋಸೆ ಆಗ್ಲೇ ಮಿಕ್ಸ್ ಮಾಡ್ಕೋಬಹುದು, ಹಂಗೆ ನೀವು ಯೂಸ್ ಮಾಡ್ಬೋದು. ಅದು ಖಾಲಿ ಇದೆ, ಇವತ್ತು ಬರುತ್ತೆ ಅಷ್ಟೇ. ಅದಕ್ಕೆ ಬನ್ನಿ ನೋಡಿ, ಹಾರ್ಟ್ ಪ್ರಾಬ್ಲಮ್ ಇರೋರು, ಎಕ್ಸಸ್ ಬಾಡಿ ಹೀಟ್ ಇರೋರು, ಇದು ಪಾಮ್ ಕ್ಯಾಂಡಿ ಅಂತ ತಾಟಿ ಬೆಲ್ಲದಲ್ಲೇ ಕಲ್ಸಕ್ರೆ ಮಾಡಿರೋಂಥದ್ದು ಇದು. ಇದು ನೋಡಿ, ಇದು ಬಂದ್ಬಿಟ್ಟು ತಾಟಿ ಬೆಲ್ಲ. ಇದು ಪ್ಯೂರ್ ಅಂದ್ರೆ ಈ ರೀತಿ ಬ್ಲಾಕ್ ಇರುತ್ತೆ, ನೋಡೋದಕ್ಕೆ ಫ್ಲೇವರ್ ಎಲ್ಲ ಇರಲ್ಲ, ನೋಡೋಕೆ ಚೆನ್ನಾಗಿರಲ್ಲ, ಬಟ್ ಹೆಲ್ತ್ ವೈಸ್ ಅಲ್ಲಿ 100% ರಿಸಲ್ಟ್. ಜನಗಳು ಫ್ಲೇವರ್ ಅಂತ ನೋಡಿ ಅವ್ರ ಹೆಲ್ತ್ ಅಷ್ಟು ಹಾಳು ಮಾಡ್ಕೊಂತಿದ್ದಾರೆ. ಇದು ಅಷ್ಟೇ ಆರ್ಗಾನಿಕ್ ಅಚ್ಚ ಬೆಲ್ಲ. ಇದು ಅಷ್ಟೇನೆ, ಇದರಲ್ಲಿ ಸ್ವೀಟ್ ಮಾಡಿ ಆರ್ಗಾನಿಕ್ ಅಚ್ಚ ಬೆಲ್ಲ ಎಲ್ಲ ಅಂಗಡಿಗಳಲ್ಲಿ ಎಲ್ಲೂ ತಿನ್ಬೋದು. ಶುಗರ್, BP, ಒಬೆಸಿಟಿ ಯಾರೇ ಇರಲಿ ಎಲ್ಲರೂ ಈ ಬೆಲ್ಲ ಯೂಸ್ ಮಾಡ್ಬೋದು ಡೈರೆಕ್ಟ್ ಆಗಿ, ಯಾವುದು ಬಾಡಿ ಸೈಡ್ ಎಫೆಕ್ಟ್ ಕೊಡಲ್ಲ. ಇದೇನು ಸರ್? ಇದು ಬಂದ್ಬಿಟ್ಟು ಸಂಡಿಗೆ ಹಪ್ಪಳ. ಇದು ನೋಡಿ, ಅಂಗಡಿನಲ್ಲಿ ಸಿಗಲ್ಲ, ಇದು ಆರ್ಗಾನಿಕ್ ಆಗಿ ಮಾಡಿಸಿ ನಮ್ಮೊಂದು ಅಸೋಸಿಯೇಷನ್ ಇದೆ, ಆರ್ಗಾನಿಕ್ ಅಸೋಸಿಯೇಷನ್, ಆಮನಿ ಅಸೋಸಿಯೇಷನ್ ಅಂತ. ನಮ್ಗೆಲ್ಲ ಪ್ರಾಡಕ್ಟ್ಸ್ ಅಲ್ಲಿಂದ ಬರುತ್ತೆ. ನಾವು ಔಟ್ಸೈಡ್ ಮಾರ್ಕೆಟ್ ಯಾವ್ದು ಪರ್ಚೇಸ್ ಮಾಡಲ್ಲ, ಇಲ್ಲಿಟ್ಟು ಸೇಲ್ ಮಾಡಲ್ಲ ನಾವು, ಹಂಗಿರುತ್ತೆ. ಹಂಗೆ ನೋಡಿ, ಇದು ಅಷ್ಟೇ. ನಮ್ಮ ಹತ್ರ ಸೋನಾ ಮಸೂರಿ ಬರುತ್ತೆ, ಸೆಮಿ ಪಾಲಿಶ್, ಸ್ವಲ್ಪ ರೆಡ್ಡಿಶ್ ಇರುತ್ತೆ ಲೈಟ್ ಆಗಿ. ಇದು ಬಂದ್ಬಿಟ್ಟು ಆರ್ಗಾನಿಕ್ ಸೋನಾ ಮಸೂರಿ. ಇದೆಲ್ಲ ಏನು ಸರ್? ಇದೆಲ್ಲ ಅದು ಬಂದ್ಬಿಟ್ಟು ಜೇನುತುಪ್ಪ. ಇದು ನಾರ್ತ್ ಕೇರಳ ಕಡೆಗೆ ಬರೋದು. ಇದು ಕೋಸ್ಟಲ್ ಏರಿಯಾದಲ್ಲಿ ಕಾಫಿ ಎಸ್ಟೇಟ್ ಇರುತ್ತಲ್ವಾ, ಆರ್ಗಾನಿಕ್ ಬೆಳಿತಾರೆ, ಅದರಲ್ಲಿ ಬಾಕ್ಸ್ ಇಟ್ಟು ಅದ್ರಲ್ಲಿ ಬರುವಂತ ಜೇನು. ಇದು 2-3 ಸೀಸನ್ಗೂ 2-3 ಟೇಸ್ಟ್ ಬರುತ್ತೆ. ಇದು ಜೇನು ಒಂದೇ ತರ ಟೇಸ್ಟ್ ಇರಲ್ಲ. ನೋಡಿ ಆರ್ಗಾನಿಕ್ ಜೇನುಳ. ಇವಾಗ ನಾವು ಜೇನುತುಪ್ಪ ಬಳಸ್ತಾ ಇರೋದೆಲ್ಲ ಎಲ್ಲ ಕೆಮಿಕಲ್ ಹಾಕಿರೋದು ಮತ್ತೆ ಶುಗರ್ ಹಾಕಿ ಬೆಳೆದಿರೋದು. ಆ ರೀತಿ ಏನು ಬೆಳೆದಿಲ್ಲ. ಇದು ಪ್ಯೂರ್ ರಾಗಿ ಬಿಸ್ಕೆಟ್ಸ್. ಇದು ನೋಡಿ, ಇದು ಬಂದು ಮಿಲೆಟ್ಸ್. ಇಲ್ಲಿ ಯಾವುದೇ ಒಂದು ಬೇಕರಿ ಐಟಮ್ ಥರ ಬಟರ್ ಚೀಸ್ ಎಲ್ಲ ಹಾಕಿ ಮಾಡಲ್ಲ. ಲಿಟ್ಲ್ ಮಿಲೆಟ್ ಅಂದ್ರೆ